ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಸೊ ಫೈನಲಿ ಗೈಸ್, ಇನ್ನು 9 ದಿನ ಆದ್ಮೇಲೆ ನಮಗೆ ರಾಯಲ್ ರಂಬಲ್ ಪ್ರೀಮಿಯಂ ಲೈವ್ ಇವೆಂಟ್ ನೋಡೋದಕ್ಕೆ ಸಿಗ್ತಾ ಇದೆ. ಇಂಡಿಯಾದಲ್ಲಿ ಫೆಬ್ರವರಿ 2ನೇ ತಾರೀಕು ಭಾನುವಾರ ಬೆಳಿಗ್ಗೆ 6 ಈ ಒಂದು ಪ್ರೀಮಿಯಂ ಲೈವ್ ಇವೆಂಟ್ ನೋಡೋದಕ್ಕೆ ಸಿಗುತ್ತೆ. ನಾನಂತೂ ಸಿಕ್ಕಾಪಟ್ಟೆ ಎಕ್ಸೈಟೆಡ್ ಆಗಿ ಕಾಯ್ತಾ ಇದ್ದೀನಿ ಈ ಬಾರಿಯ ರಾಯಲ್ ರಂಬಲ್ ನ ನೋಡೋದಕ್ಕೆ. ಯಾಕಂದ್ರೆ ಆ ರೀತಿ ಕಾಂಪಿಟೇಟರ್ಸ್ ಗಳು ಈಗಾಗಲೇ ತನ್ನ ನೇಮ್ ನ ಅಫಿಷಿಯಲ್ ಆಗಿ ಕನ್ಫರ್ಮ್ ಮಾಡ್ಕೊಂಡಿದ್ದಾರೆ ಈ ಬಾರಿಯ ರಾಯಲ್ ರಂಬಲ್ ಮ್ಯಾಚ್ ಗೆ. ಸೊ ರಾಯಲ್ ರಂಬಲ್ ಹತ್ರ ಬಂದಿದೆ ಅಂಡ್ ರಾಯಲ್ ರಂಬಲ್ ನ ಕೆಲವೊಂದಷ್ಟು ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ಸ್ ಗಳನ್ನ ತಿಳಿಸ್ಕೊಳ್ಳೋಣ ಅಂತ ಇವತ್ತಿನ ವಿಡಿಯೋನ ಪ್ರಾರಂಭ ಮಾಡ್ತಾ ಇದ್ದೀನಿ. ನಿಜವಾಗ್ಲೂ ಗೈಸ್, ಕೆಲವೊಂದಷ್ಟು ಫ್ಯಾಕ್ಟ್ಸ್ ಗಳನ್ನ ನೀವು ಕೇಳಿದ್ರೆ ನಿಮ್ಗೂ ಕೂಡ ಸಿಕ್ಕಾಪಟ್ಟೆ ಶಾಕ್ ಆಗುತ್ತೆ. ಸೊ ಏನೇನು ಇಷ್ಟು ವರ್ಷದ ರಾಯಲ್ ರಂಬಲ್ ಅಲ್ಲಿ ಕೆಲವೊಂದಷ್ಟು ಇಂಟ್ರೆಸ್ಟಿಂಗ್ ವಿಚಾರಗಳು ನಡೆದಿದೆ ಅಂತ ಸಂಪೂರ್ಣ ಮಾಹಿತಿನ ತಿಳಿಸ್ಕೊಡ್ತೀನಿ. ವಿಡಿಯೋ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಅಂಡ್ ಸಿಕ್ಕಾಪಟ್ಟೆ ಕ್ಯೂರಿಯಸ್ ಆಗಿ ಕೂಡ ಇರುತ್ತೆ. ಯಾರು ಕೂಡ ವಿಡಿಯೋನ ಮಿಸ್ ಮಾಡಬೇಡಿ ಅಂತ ಹೇಳ್ತಾ ಬನ್ನಿ ವಿಡಿಯೋನ ಶುರು ಮಾಡೋಣ. ಸೊ ಮೊದಲನೇದಾಗಿ ಮೊದಲ ರಾಯಲ್ ರಂಬಲ್ ಮ್ಯಾಚ್ ಬಗ್ಗೆ ಮಾತಾಡೋದಾದ್ರೆ, ಮೊದಲನೇದಾಗಿ 1988ರಲ್ಲಿ ರಾಯಲ್ ರಂಬಲ್ ಮ್ಯಾಚ್ ನಮಗೆ ಡಬ್ಲ್ಯೂ ಅಲ್ಲಿ ನೋಡೋದಕ್ಕೆ ಸಿಗುತ್ತೆ. ಅಂಡ್ ಆ ಒಂದು ರಾಯಲ್ ರಂಬಲ್ ಮ್ಯಾಚ್ ನ ಅಂದ್ರೆ ಇನಾಗ್ರಲ್ ರಾಯಲ್ ರಂಬಲ್ ಮ್ಯಾಚ್ ನ ಗೆದ್ದವರು ನಮ್ಮ ಜಿಮ್ ಡಗನ್ ಅವರು. ಸೊ ಅವರು ಮೊಟ್ಟ ಮೊದಲ ರಾಯಲ್ ರಂಬಲ್ ನ ವಿನ್ನರ್ ಆಗಿದ್ದಾರೆ. ಅಲ್ಲಿಂದ ಇಲ್ಲಿವರೆಗೂ ನಮಗೆ ಪ್ರತಿ ವರ್ಷನೂ ಕೂಡ ರಾಯಲ್ ರಂಬಲ್ ಮ್ಯಾಚಸ್ ಗಳು ನೋಡೋದಕ್ಕೆ ಸಿಗ್ತಾ ಇದೆ. ಅಂಡ್ ಅಲ್ಲಿಂದ ಇಲ್ಲಿವರೆಗೂ ಕೂಡ ತುಂಬಾ ಸೂಪರ್ ಸ್ಟಾರ್ಸ್ ಗಳು ರಾಯಲ್ ರಂಬಲ್ ನ ಗೆದ್ದಿದ್ದಾರೆ. ಅಂಡ್ ಅದರಲ್ಲಿ ಮಲ್ಟಿಪಲ್ ರಾಯಲ್ ರಂಬಲ್ ವಿನ್ನರ್ಸ್ ಗಳು ಕೂಡ ನಮಗೆ ನೋಡೋದಕ್ಕೆ ಸಿಕ್ಕಿದ್ದಾರೆ. ಇಷ್ಟು ವರ್ಷದ ರಾಯಲ್ ರಂಬಲ್ ಅಲ್ಲಿ 9 ಸೂಪರ್ ಸ್ಟಾರ್ಸ್ ಗಳು ರಾಯಲ್ ರಂಬಲ್ ಮ್ಯಾಚ್ ನ 2 ಬಾರಿ ವಿನ್ ಆದ್ರೆ, ಒಬ್ಬ ಸೂಪರ್ ಸ್ಟಾರ್ ಮಾತ್ರ ರಾಯಲ್ ರಂಬಲ್ ಮ್ಯಾಚ್ ನ 3 ಬಾರಿ ವಿನ್ ಆಗಿದ್ದಾನೆ. ಮೊದಲನೇದಾಗಿ 2 ಬಾರಿ ರಾಯಲ್ ರಂಬಲ್ ಮ್ಯಾಚ್ ನ ಗೆದ್ದಿರೋರು ಯಾರು ಅಂತ ನೋಡೋದಾದ್ರೆ, ಹಲ್ಕ್ ಹೋಗನ್, ಶಾನ್ ಮ್ಯಾಕಲ್ಸ್, ಜಾನ್ ಸೀನಾ, ಬಟಿಸ್ಟಾ, ಟ್ರಿಪಲ್ ಎಚ್, ರ್ಯಾಂಡಿ ಆರ್ಟನ್, ಎಡ್ಜ್, ಬ್ರಾಕ್ ಲೆಸ್ನರ್ ಹಾಗೆ ಕೋಡಿ ರೋಡ್ಸ್. ಇಷ್ಟು ಜನ ರಾಯಲ್ ರಂಬಲ್ ಮ್ಯಾಚ್ ನ 2 ಬಾರಿ ಗೆದ್ರೆ, ಸ್ಟಾಂಗ್ ಕೋಲ್ಡ್ ಸ್ಟೀವ್ ಆಸ್ಟನ್ ಅವರು ಡಬ್ಲ್ಯೂ ಹಿಸ್ಟ್ರಿಯಲ್ಲಿ 3 ಬಾರಿ ರಾಯಲ್ ರಂಬಲ್ ಮ್ಯಾಚ್ ನ ಗೆದ್ದು ಉನ್ನತ ಸ್ಥಾನದಲ್ಲಿ ಹೈಯೆಸ್ಟ್ ರಾಯಲ್ ರಂಬಲ್ ಮ್ಯಾಚಸ್ ವಿನ್ನರ್ ಅನ್ನೋ ಒಂದು ರೆಕಾರ್ಡ್ ನ ನಮ್ಮ ಸ್ಟಾಂಗ್ ಕೋಲ್ಡ್ ಸ್ಟೀವ್ ಆಸ್ಟನ್ ಅವರು ಹೊಂದಿದ್ದಾರೆ. ಇಷ್ಟೇ ಅಲ್ಲ ಗೈಸ್, ಕಂಟಿನ್ಯೂಸ್ ಆಗಿ ಬ್ಯಾಕ್ ಟು ಬ್ಯಾಕ್ ರಾಯಲ್ ರಂಬಲ್ ನು ಕೂಡ 4 ಜನ ಸೂಪರ್ ಸ್ಟಾರ್ಸ್ ಗಳು ಡಬ್ಲ್ಯೂ ಹಿಸ್ಟ್ರಿಯಲ್ಲಿ ವಿನ್ ಆಗಿದ್ದಾರೆ. ಮೊದಲನೇದಾಗಿ ನಮ್ಮ ಹಲ್ಕ್ ಹೋಗನ್ ಅವರು 1990 ಹಾಗೆ 1991ರ ರಾಯಲ್ ರಂಬಲ್ ನ ಬ್ಯಾಕ್ ಟು ಬ್ಯಾಕ್ ಗೆದ್ದಿದ್ದಾರೆ. ಅದಾದ್ಮೇಲೆ ಶಾನ್ ಮ್ಯಾಕಲ್ಸ್ ಅವರು 1995ರ ಹಾಗೆ 1996ರ ರಾಯಲ್ ರಂಬಲ್ ನ ಬ್ಯಾಕ್ ಟು ಬ್ಯಾಕ್ ಗೆದ್ದಿದ್ದಾರೆ. ಅದಾದ್ಮೇಲೆ ಸ್ಟಾಂಗ್ ಕೋಲ್ಡ್ ಸ್ಟೀವ್ ಆಸ್ಟನ್ ಅವರು 1997ರ ಹಾಗೆ 1998ರ ರಾಯಲ್ ರಂಬಲ್ ನ ಬ್ಯಾಕ್ ಟು ಬ್ಯಾಕ್ ಗೆದ್ರೆ, ರೀಸೆಂಟ್ ಆಗಿ ನಮ್ಮ ಕೋಡಿ ರೋಡ್ಸ್ ಅವರು ಕೂಡ ಈ ಒಂದು ಲಿಸ್ಟಿಗೆ ಜಾಯ್ನ್ ಆಗ್ತಾ 2023ರ ಹಾಗೆ 2024ರ ರಾಯಲ್ ರಂಬಲ್ ನ ಕೋಡಿ ರೋಡ್ಸ್ ಅವರು ಕೂಡ ಬ್ಯಾಕ್ ಟು ಬ್ಯಾಕ್ ಗೆಲ್ಲೋದ್ರ ಮುಖಾಂತರ 4 ಸೂಪರ್ ಸ್ಟಾರ್ಸ್ ಗಳು ರಾಯಲ್ ರಂಬಲ್ ಮ್ಯಾಚಸ್ ಗಳನ್ನ ಬ್ಯಾಕ್ ಟು ಬ್ಯಾಕ್ ವಿನ್ ಆಗಿದ್ದಾರೆ. ಅಂಡ್ ರಾಯಲ್ ರಂಬಲ್ ಅಲ್ಲಿ ನಮ್ಮ ಬಟಿಸ್ಟಾ ಅವರು ಕೂಡ ಒಂದು ಇಂಟ್ರೆಸ್ಟಿಂಗ್ ರೆಕಾರ್ಡ್ ನ ಹೊಂದಿದ್ದಾರೆ. ನಿಮ್ಗೆ ಗೊತ್ತಿರಬಹುದು, ನಮ್ಮ ಬಟಿಸ್ಟಾ ಅವರು ಕೂಡ ರಾಯಲ್ ರಂಬಲ್ ಮ್ಯಾಚ್ ನ ತನ್ನ ಕರಿಯರ್ ಅಲ್ಲಿ 2 ಬಾರಿ ಗೆದ್ದಿದ್ದಾರೆ. ಅಂಡ್ ಆ 2 ಬಾರಿನೂ ಕೂಡ ನಮ್ಮ ಬಟಿಸ್ಟಾ ಅವರು 28ನೇ ಎಂಟ್ರಿಯಲ್ಲೇ ಬಂದು ಆ 2 ರಾಯಲ್ ರಂಬಲ್ ಮ್ಯಾಚ್ ನ ಕೂಡ ಗೆದ್ದಿದ್ದಾರೆ ಅಂತಾನೆ ಹೇಳ್ಬಹುದು. ಸೊ ಈ ಒಂದು ಇಂಟ್ರೆಸ್ಟಿಂಗ್ ವಿಚಾರನು ಕೂಡ ನಮ್ಮ ಬಟಿಸ್ಟಾ ಅವರು ತನ್ನ ಕರಿಯರ್ ಅಲ್ಲಿ ಒಳಗೊಂಡಿದ್ದಾರೆ. ಸೊ ಈಗ ವಿನ್ನರ್ಸ್ ಗಳನ್ನ ಪಕ್ಕಕ್ಕಿಟ್ಟು ಮೆನ್ಸ್ ಹಾಗೆ ವಿಮೆನ್ಸ್ ರಾಯಲ್ ರಂಬಲ್ ಮ್ಯಾಚಸ್ ಗಳಲ್ಲಿ ಒಂದು ಸಿಂಗಲ್ಸ್ ಮ್ಯಾಚ್ ಅಲ್ಲಿ ಅತಿ ಹೆಚ್ಚು ಜನರನ್ನ ಎಲಿಮಿನೇಟ್ ಮಾಡಿರುವಂತಹ ಸೂಪರ್ ಸ್ಟಾರ್ ಯಾರು ಅಂತ ನಾವು ನೋಡೋದಾದ್ರೆ, ಮೊದಲನೇದಾಗಿ ಇಲ್ಲಿ ಬ್ರಾನ್ ಸ್ಟ್ರೋಮನ್ ಹಾಗೆ ಬ್ರಾಕ್ ಲೆಸ್ನರ್ ಅವರು ರೆಕಾರ್ಡ್ಸ್ ನ ಟೈ ಮಾಡ್ತಾರೆ ಅಂತಾನೆ ಹೇಳ್ಬಹುದು. ಮೆನ್ಸ್ ರಾಯಲ್ ರಂಬಲ್ ಮ್ಯಾಚ್ ಅಲ್ಲಿ ನಮ್ಮ ಬ್ರಾನ್ ಸ್ಟ್ರೋಮನ್ ಅವರು ಗ್ರೇಟೆಸ್ಟ್ ರಾಯಲ್ ರಂಬಲ್ ಮ್ಯಾಚ್ ಅಲ್ಲಿ 13 ಸೂಪರ್ ಸ್ಟಾರ್ಸ್ ಗಳನ್ನ ಎಲಿಮಿನೇಟ್ ಮಾಡಿದ್ದಾರೆ. ನಾವು ಗ್ರೇಟೆಸ್ಟ್ ರಾಯಲ್ ರಂಬಲ್ ಮ್ಯಾಚ್ ನ ಪಕ್ಕಕ್ಕಿಟ್ರೆ ಇಲ್ಲಿ ನಮ್ಮ ಬ್ರಾಕ್ ಲೆಸ್ನರ್ ಅವರು ನಂಬರ್ 1 ಸ್ಥಾನದಲ್ಲಿ ಇರ್ತಾರೆ. ನಮ್ಮ ಬ್ರಾಕ್ ಲೆಸ್ನರ್ ಅವರು ರಾಯಲ್ ರಂಬಲ್ ಅಲ್ಲಿ ಅಂದ್ರೆ ಒಂದು ಸಿಂಗಲ್ ರಾಯಲ್ ರಂಬಲ್ ಅಲ್ಲಿ 13 ಸೂಪರ್ ಸ್ಟಾರ್ಸ್ ಗಳನ್ನ ಎಲಿಮಿನೇಟ್ ಮಾಡಿದ್ದಾರೆ. ಅಂಡ್ ಬ್ರಾಕ್ ಲೆಸ್ನರ್ ಅವರ ಹಿಂದೆನೆ ರೋಮನ್ ರೈನ್ಸ್ ಅವರು ಕೂಡ ಒಂದೇ ರಾಯಲ್ ರಂಬಲ್ ಮ್ಯಾಚ್ ಅಲ್ಲಿ 12 ಸೂಪರ್ ಸ್ಟಾರ್ಸ್ ಗಳನ್ನ ಎಲಿಮಿನೇಟ್ ಮಾಡಿದ್ರೆ, ನಮ್ಮ ಕೇನ್ ಅವರು ಕೂಡ ರೋಮನ್ ರೈನ್ಸ್ ಅವರ ಹಿಂದೆನೆ ಇದ್ದಾರೆ. ಒಂದು ಸಿಂಗಲ್ ರಾಯಲ್ ರಂಬಲ್ ಮ್ಯಾಚ್ ಅಲ್ಲಿ 11 ಸೂಪರ್ ಸ್ಟಾರ್ಸ್ ಗಳನ್ನ ಎಲಿಮಿನೇಟ್ ಮಾಡಿದ್ದಾರೆ. ಇನ್ನ ವಿಮೆನ್ಸ್ ರಾಯಲ್ ರಂಬಲ್ ಮ್ಯಾಚ್ ಬಗ್ಗೆ ಮಾತಾಡೋದಾದ್ರೆ, ನಮ್ಮ ಬಿಯಾಂಕಾ ಬ್ಲೇರ್ ಹಾಗೆ ನಯಾ ಜಾಕ್ಸ್ ಹಾಗೆ ಶೇನಾ ಬೆಸ್ಲರ್ ಈ 3 ಸೂಪರ್ ಸ್ಟಾರ್ಸ್ ಗಳು ಕೂಡ ಒಂದು ಸಿಂಗಲ್ ರಾಯಲ್ ರಂಬಲ್ ಮ್ಯಾಚ್ ಅಲ್ಲಿ 8 ವಿಮೆನ್ಸ್ ಸೂಪರ್
ಸ್ಟಾರ್ಸ್ ಗಳನ್ನ ಎಲಿಮಿನೇಟ್ ಮಾಡೋದ್ರ ಮುಖಾಂತರ ಇವ್ರು ಮೂರರು ಕೂಡ ರೆಕಾರ್ಡ್ ಗಳನ್ನ ಹೋಲ್ಡ್ ಮಾಡಿದ್ದಾರೆ. ಈಗ ಎಲಿಮಿನೇಷನ್ಸ್ ಗಳನ್ನು ಕೂಡ ಪಕ್ಕಕ್ಕಿಟ್ಟು ರಾಯಲ್ ರಂಬಲ್ ಮ್ಯಾಚ್ ಅಲ್ಲಿ ಯಾರು ಜಾಸ್ತಿ ಟೈಮ್ ಸರ್ವೈವ್ ಆಗಿದ್ದಾರೆ ಅಂತ ನಾವು ನೋಡೋದಾದ್ರೆ, ಮೊದಲನೇದಾಗಿ ಮೆನ್ಸ್ ರಾಯಲ್ ರಂಬಲ್ ಮ್ಯಾಚ್ ಅಲ್ಲಿ ನಮ್ಮ ಡೇನಿಯಲ್ ಬ್ರೈನ್ ಅವರು ಗ್ರೇಟೆಸ್ಟ್ ರಾಯಲ್ ರಂಬಲ್ ಮ್ಯಾಚ್ ಅಲ್ಲಿ 1 ಗಂಟೆ 16 ನಿಮಿಷ 5 ಸೆಕೆಂಡ್ಗಳ ಕಾಲ ರಾಯಲ್ ರಂಬಲ್ ಮ್ಯಾಚ್ ಒಳಗಡೆ ಸರ್ವೈವ್ ಮಾಡಿದ್ರು. ಸೊ ನಾವು ಗ್ರೇಟೆಸ್ಟ್ ರಾಯಲ್ ರಂಬಲ್ ಮ್ಯಾಚ್ ನ ಲಿಸ್ಟ್ ಇಂದ ತೆಗೆದ್ರೆ ನಮ್ಮ ಗಂತರ್ ಅವರು ಮೊದಲನೇ ಸ್ಥಾನಕ್ಕೆ ಬರ್ತಾರೆ. ಅವರು 1 ಗಂಟೆ 11 ನಿಮಿಷ 25 ಸೆಕೆಂಡ್ಗಳ ಕಾಲ ಸರ್ವೈವ್ ಆಗಿದ್ರು ರಾಯಲ್ ರಂಬಲ್ ಮ್ಯಾಚ್ ಅಲ್ಲಿ. ಅವರಿಂದನೇ ನಮ್ಮ ರೇಮಿಸ್ಟೀರಿಯೋ ಅವರು ಕೂಡ ಇದ್ದಾರೆ. ರೇಮಿಸ್ಟೀರಿಯೋ ಅವರು ಕೂಡ 2006ರ ರಾಯಲ್ ರಂಬಲ್ ಅಲ್ಲಿ 1 ಗಂಟೆ 2 ನಿಮಿಷ 12 ಸೆಕೆಂಡ್ಸ್ ಗಳ ಕಾಲ ರಾಯಲ್ ರಂಬಲ್ ಅಲ್ಲಿ ಸರ್ವೈವ್ ಆಗಿದ್ರು. ಅಂಡ್ ಈಗ ವಿಮೆನ್ಸ್ ರಾಯಲ್ ರಂಬಲ್ ಕಡೆ ಬರೋದಾದ್ರೆ ನಂಬರ್ 1 ನಲ್ಲಿ ನಮ್ಮ ಬೇಲಿ ಅವರು ಇದ್ದಾರೆ. ಬೇಲಿ ಅವರು 2024ರ ರಾಯಲ್ ರಂಬಲ್ ಅಲ್ಲಿ 1 ಗಂಟೆ 3 ನಿಮಿಷ 3 ಸೆಕೆಂಡ್ ಗಳ ಕಾಲ ಸರ್ವೈವ್ ಆದ್ರೆ, ನಂಬರ್ 2 ಅಲ್ಲಿ 2024ರ ರಾಯಲ್ ರಂಬಲ್ ಇಂದಾನೆ ನಮ್ಮ ನಯೋಮಿ ಅವರು ಲಿಸ್ಟ್ ಅಲ್ಲಿ ಎಂಟ್ರಿನ ಕೊಟ್ಟಿದ್ದಾರೆ. ಸೊ ಜಾಸ್ತಿ ಹೊತ್ತು ರಾಯಲ್ ರಂಬಲ್ ಅಲ್ಲಿ ಯಾರು ಸರ್ವೈವ್ ಆಗಿದ್ರಿ ಅಂತ ನೀವು ಈಗ ತಾನೇ ಕೇಳಿಸ್ಕೊಂಡ್ರಿ. ಈಗ ರಾಯಲ್ ರಂಬಲ್ ಅಲ್ಲಿ ಕಡಿಮೆ ಹೊತ್ತು ಯಾರು ಸರ್ವೈವ್ ಆಗಿದ್ದಾರೆ ಅಂತ ನೋಡೋದಾದ್ರೆ, ಮೊದಲನೇದಾಗಿ ನಮ್ಮ ಸಾಂಟಿನೋ ಮರಾಲಾ ಅವರು. ಇವರು 2009ರ ರಾಯಲ್ ರಂಬಲ್ ಅಲ್ಲಿ 1.9 ಸೆಕೆಂಡ್ಸ್ ಗೆನೆ ಎಲಿಮಿನೇಟ್ ಆಗಿದ್ರು ಅಂತಾನೆ ಹೇಳ್ಬಹುದು. ಲಿಟ್ರಲಿ ಬಂದ್ ಕೂಡ್ಲೇನೆ ಎಲಿಮಿನೇಟ್ ಆಗಿದ್ರು. ಅಂಡ್ ವಿಮೆನ್ಸ್ ರಾಯಲ್ ರಂಬಲ್ ಅಲ್ಲಿ ನಮ್ಮ ಚೆಲ್ಸಿಯಾ ಗ್ರೀನ್ ಅವರು ಈ ಒಂದು ರೆಕಾರ್ಡ್ ನ ಹೋಲ್ಡ್ ಮಾಡ್ತಾರೆ. 2023ರಲ್ಲಿ ಕೇವಲ 5 ಸೆಕೆಂಡ್ ಗಳಲ್ಲಿ ನಮ್ಮ ಚೆಲ್ಸಿಯಾ ಗ್ರೀನ್ ಅವರು ಎಲಿಮಿನೇಟ್ ಆಗಿದ್ರು. ಸೊ ಸಾಂಟಿನೋ ಮರಾಲಾ ಅವರು 1.9 ಸೆಕೆಂಡ್ ಗಳ ಕಾಲ ರಾಯಲ್ ರಂಬಲ್ ಅಲ್ಲಿ ಸರ್ವೈವ್ ಆದ್ರೆ, ನಮ್ಮ ಚೆಲ್ಸಿಯಾ ಗ್ರೀನ್ ಅವರು 5 ಸೆಕೆಂಡ್ ಗಳ ಕಾಲ ರಾಯಲ್ ರಂಬಲ್ ಅಲ್ಲಿ ಸರ್ವೈವ್ ಆಗಿದ್ರು. ಸೊ ಈಗ ಸರ್ವೈವರ್ಸ್ ಗಳನ್ನು ಕೂಡ ಪಕ್ಕಕ್ಕಿಟ್ಟು ಜಾಸ್ತಿ ರಾಯಲ್ ರಂಬಲ್ ಮ್ಯಾಚಸ್ ಗಳನ್ನ ಯಾರು ಆಡಿದ್ದಾರೆ, ಜಾಸ್ತಿ ರಾಯಲ್ ರಂಬಲ್ ಮ್ಯಾಚಸ್ ಗಳಲ್ಲಿ ಯಾವ ಸೂಪರ್ ಸ್ಟಾರ್ಸ್ ಗಳು ಕಂಪೀಟ್ ಮಾಡಿದ್ದಾರೆ ಅಂತ ನೋಡೋದಾದ್ರೆ, ಮೊದಲನೇದಾಗಿ ನಮ್ಮ ಕೇನ್ ಅವರು 20 ರಾಯಲ್ ರಂಬಲ್ ಮ್ಯಾಚಸ್ ಗಳಲ್ಲಿ ಕಂಪೀಟ್ ಮಾಡಿದ್ದಾರೆ. ಸೊ 20 ರಾಯಲ್ ರಂಬಲ್ ಮ್ಯಾಚ್ ಅಲ್ಲಿ ನಮ್ಮ ಕೇನ್ ಅವರು ಪಾರ್ಟಿಸಿಪೇಟ್ ಮಾಡಿದ್ದಾರೆ ಅಂತಾನೆ ಹೇಳ್ಬಹುದು. ಕೇನ್ ಅವರ ಹಿಂದೆನೆ ನಮ್ಮ ಕಾಫಿ ಕಿಂಗ್ಸ್ಟನ್ ಅವರು ಕೂಡ 16 ರಾಯಲ್ ರಂಬಲ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ದಾರೆ. ಸೊ ಐ ಥಿಂಕ್ ನಮ್ಮ ಕಾಫಿ ಕಿಂಗ್ಸ್ಟನ್ ಅವರು ಆದಷ್ಟು ಬೇಗ ಕೇನ್ ಅವರ ರೆಕಾರ್ಡ್ ನ ಮುರಿತಾರೆ ಅನ್ಕೋತೀನಿ. ಅಂಡ್ ಇನ್ನ ವಿಮೆನ್ಸ್ ರಾಯಲ್ ರಂಬಲ್ ಮ್ಯಾಚ್ ಕಡೆ ಬರೋದಾದ್ರೆ, ನಮ್ಮ ಲಿವ್ ಮಾರ್ಗನ್ ಅವರು ಇಲ್ಲಿವರೆಗೂ ಆಗಿರ್ತಕ್ಕಂತಹ 7 ವಿಮೆನ್ಸ್ ರಾಯಲ್ ರಂಬಲ್ ಮ್ಯಾಚಸ್ ಗಳಲ್ಲೂ ಕೂಡ ಕಂಪೀಟ್ ಮಾಡಿದ್ದಾರೆ. ಸೊ ವಿಡಿಯೋನ ಎಂಡ್ ಮಾಡೋದಕ್ಕಿಂತ ಮುಂಚೆ ಒಂದು ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ ನು ಕೂಡ ನಿಮಗೆ ತಿಳಿಸ್ಕೊಡ್ತೀನಿ. ನಿಮ್ಗೆ ಗೊತ್ತಿರಬಹುದು, ಪ್ರತಿ ವರ್ಷನೂ ಕೂಡ ರಾಯಲ್ ರಂಬಲ್ ನ ಗೆದ್ದಂತಹ ಸೂಪರ್ ಸ್ಟಾರ್ ತನ್ನ ಕೈಯನ್ನ ರಸ್ಸಲ್ ಮೇನಿಯಾ ಸೈನ್ ಬೋರ್ಡ್ ಕಡೆಗೆ ತೋರಿಸಿ, ನಾನು ಈ ಬಾರಿ ರಸ್ಸಲ್ ಮೇನಿಯಾಗೆ ಹೋಗ್ತಾ ಇದ್ದೀನಿ ಅಂತ ಒಂದು ಸ್ಟೇಟ್ಮೆಂಟ್ ನ ಕೊಡ್ತಾನೆ. ಒಂದು ಐಕಾನಿಕ್ ಪೋಸ್ ನ ರಾಯಲ್ ರಂಬಲ್ ನ ವಿನ್ ಆದ ಸೂಪರ್ ಸ್ಟಾರ್ ರಸ್ಸಲ್ ಮೇನಿಯಾ ಸೈನ್ ನ ತೋರಿಸಿ ಕೊಡ್ತಾನೆ ಅಂತಾನೆ ಹೇಳ್ಬಹುದು. ಸೊ ಮೊದಲ ಬಾರಿಗೆ ಆ ಒಂದು ಪೋಸ್ ನ ಕೊಟ್ಟಿದ್ಯಾರು, ಮೊದಲ ಬಾರಿಗೆ ಯಾವ ಸೂಪರ್ ಸ್ಟಾರ್ ರಸ್ಸಲ್ ಮೇನಿಯಾ ಸೈನ್ ನ ತೋರಿಸಿ ನಾನು ರಸ್ಸಲ್ ಮೇನಿಯಾಗೆ ಹೋಗ್ತಾ ಇದ್ದೀನಿ ಅಂತ ಆ ರೀತಿ ಒಂದು ಐಕಾನಿಕ್ ಪೋಸ್ ನ ಕೊಟ್ಟಿದ್ದು ಯಾರು ಅಂತ ನೋಡೋದಾದ್ರೆ, ಎಸ್ ಅದು ರಾಯಲ್ ರಂಬಲ್ ಅಲ್ಲಿ ಕೊಟ್ಟಂತಹ ಪೋಸ್ ಅಲ್ಲ ಗಾಯ್ಸ್. ಬದಲಿಗೆ 2007ರ ನೋವೇ ಔಟ್ ಪ್ರೀಮಿಯಂ ಲೈವ್ ಇವೆಂಟ್ ಅಲ್ಲಿ ನಮ್ಮ ಅಂಡರ್ ಟೇಕರ್ ಅವರು ಕೊಟ್ಟಂತಹ ಪೋಸು. ಅವರು ನೋವೇ ಔಟ್ ಅಲ್ಲಿ ಗೆದ್ದಿ ರಸ್ಸಲ್ ಮೇನಿಯಾ ಸೈನ್ ಕಡೆಗೆ ಬೆರಳು ಮಾಡಿ ತೋರಿಸಿ ಒಂದು ಐಕಾನಿಕ್ ಪೋಸ್ ನ ಕೊಡ್ತಾರೆ. ಅಂಡ್ ಅದಾದ್ಮೇಲೆ ರಾಯಲ್ ರಂಬಲ್ ಅಲ್ಲಿ ಆ ಒಂದು ಪೋಸ್ ನ ಮೊಟ್ಟ ಮೊದಲ ಬಾರಿಗೆ ಕೊಟ್ಟಿದ್ದು ನಮ್ಮ ಸಿನೇಷನ್ ಲೀಡರ್ ಜಾನ್ ಸಿನಾ ಅವರು 2008ರ ರಾಯಲ್ ರಂಬಲ್ ಅಲ್ಲಿ. ಅಫ್ಕೋರ್ಸ್ ಮೊದಲು ಕೊಟ್ಟಿದ್ದು ನಮ್ಮ ಅಂಡರ್ ಟೇಕರ್ ಅವರು, ಬಟ್ ರಾಯಲ್ ರಂಬಲ್ ಮ್ಯಾಚ್ ನ ಗೆದ್ದು ಮೊದಲ ಬಾರಿಗೆ ಆ ಒಂದು ಪೋಸ್ ನ ಕೊಟ್ಟಿದ್ದು ನಮ್ಮ ಜಾನ್ ಸಿನಾ ಅವರು. 2008ರ ರಾಯಲ್ ರಂಬಲ್ ನ ಗೆದ್ದು ನಾನು ರಸ್ಸಲ್ ಮೇನಿಯಾಗೆ ಹೋಗ್ತಾ ಇದ್ದೀನಿ ಅಂತ ಒಂದು ಐಕಾನಿಕ್ ಪೋಸ್ ನ ನಮ್ಮ ಜಾನ್ ಸಿನಾ ಅವರು ಕೊಡ್ತಾರೆ. ಅಂಡ್ ಅಲ್ಲಿಂದ ಇಲ್ಲಿವರೆಗೂ ಕೂಡ ಪ್ರತಿ ರಾಯಲ್ ರಂಬಲ್ ವಿನ್ನರ್ ಕೂಡ ಆ ರೀತಿ ಪೋಸ್ ನ ಕೊಟ್ಟೆ ಕೊಡ್ತಾನೆ. ಅದನ್ನೇ ಡಬ್ಲ್ಯೂ ಅವರು ಕಂಟಿನ್ಯೂ ಮಾಡ್ಕೊಂಡು ಬಂದಿದೆ ಅಂತಾನೆ ಹೇಳ್ಬಹುದು. ಸೊ ಇಷ್ಟು ರಸ್ಸಲ್ ಮೇನಿಯಾ ರಿಲೇಟೆಡ್ ಫ್ಯಾಕ್ಟ್ಸ್ ಗಳು. ನೋಡೋಣ ಗೈಸ್, ಈ ಬಾರಿ ಅಂದ್ರೆ 2025ರ ರಾಯಲ್ ರಂಬಲ್ ನ ಗೆದ್ದು ಯಾವ ಸೂಪರ್ ಸ್ಟಾರ್ ರಸ್ಸಲ್ ಮೇನಿಯಾ ಸೈನ್ ಬೋರ್ಡ್ ಕಡೆಗೆ ತೋರಿಸಿ ನಾನು ರಸ್ಸಲ್ ಮೇನಿಯಾಗೆ ಹೋಗ್ತೀನಿ ಅಂತ ಒಂದು ಅದ್ಭುತವಾದ ಸ್ಟೇಟ್ಮೆಂಟ್ ನ ಕೊಡ್ತಾನೆ ಅಂತ. ಸೊ ವಿಡಿಯೋ ತುಂಬಾ ಕಷ್ಟಪಟ್ಟು ಇಷ್ಟಪಟ್ಟು ಮಾಡಿದ್ದೀನಿ. ವಿಡಿಯೋ ರೆಕಾರ್ಡ್ ಮಾಡ್ತಾ ಗಂಟೆ ಹೋಗಿದೆ ಅಂತಾನೆ ಹೇಳ್ಬೋದು. ಸೊ ಈ ಒಂದು ಶ್ರಮಕ್ಕಾದ್ರೂ ಒಂದು ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ ಅಂತ ಹೇಳ್ತಾ, ಸಿ ಯು ಗೈಸ್ ಇನ್ ಬೈ ನೆಕ್ಸ್ಟ್ ವಿಡಿಯೋ.